ಮಗಳಿಗೆ ಅಂತ ಮುದ್ದ ಕೇಳ್ಬಿಟ್ರೆ ಮುಚ್ಚಿಡ್ತಾಳೆ ಹೊರತು ಬಾಯ್ ಬಿಟ್ಟು ಹೇಳಲ್ಲ. ನೀನ್ ಸುಮ್ನಿರ್ತೀಯ? ಅವಳು ನಿಜ ಹೇಳಿಲ್ಲ ಅಂದ್ರೂ ಕೂಡ ಸುಳ್ಳಂತೂ ಹೇಳ್ತಿಲ್ವಲ್ಲ. ಇವಾಗ ಹೇಳ್ಬೇಕು ಅನ್ನಿಸ್ತಿದೆ ಮಾವ, ಅದು ಕೂಡ ನನ್ ಗಂಡನ್ಗೋಸ್ಕರನೇ, ನನ್ ಪ್ರಾಣ ಆಗಿರೋ ಸೀನುಗೋಸ್ಕರನೇ. ಸೀನು ಅಮಾಯಕ, ಅದಕ್ಕಿಂತ ಹೆಚ್ಚಾಗಿ ತುಂಬಾ ಒಳ್ಳೆಯವನು. ನಾನ್ ಪ್ರೀತಿಸ್ತವನ್ಗೋಸ್ಕರ ತಾಳಿ ತೆಗ್ದಿದ್ದೀನಿ ಅಂತ ಹೇಗೆ ಹೇಳೋಕ್ಕಾಗಲ್ಲ. ಅದಕ್ಕಿಂತ ನಿಮ್ಮ ಹತ್ರ ಬಯಸ್ಕೊಳ್ಳೋದೇ ಕರೆಕ್ಟ್. ಎಲ್ರು ಕೇಳ್ತಿದ್ರೆ ಉತ್ತರ ಯಾಕೆ ಕೊಡ್ತಾ ಇಲ್ಲ ಅಂತ ಕಾರಣ ಹೇಳು ಆದ್ಯ. ದೊಡ್ಡಪ್ಪ, ಬೇಕು ಅಂತ ನಾನು ಹೇಳ್ದೆ ಸುಮ್ಮನಾಗಿಲ್ಲ. ಮತ್ತೆ ನಾನು ಮಾಡಿರೋ ಕೆಲ್ಸಕ್ಕೆ ನೀವು ಬೈತೀರಾ ಅಂತ ಭಯ ಆಗ್ತಿದೆ. ಮಾಡಿದ್ಮೇಲೆ ಭಯ ಯಾಕೆ? ನೀನ್ ಆತರ ಎಲ್ಲ ಗದರಿಸಿ ಕೇಳ್ಬೇಡ. ಅವಳಿನ ಸೊಸೆ ಕಣೆ. ನನ್ನ ಮಗ ಕಟ್ಟಿರೋ ತಾಳಿನೇ ಇಲ್ಲ ಅಂದ್ಮೇಲೆ ಅವಳು ಸೊಸೆ ಹೇಗ್ರಿ ಆಗ್ತಾಳೆ? ಏನ್ ಮಾಡಿದೆ ಅಂತ ಹೇಳು ಆದ್ಯ. ಅದು ತಾಳಿನ ನಾನೇ ತೆಗೆದ್ಬಿಟ್ಟೆ. ನೀನೇ ತೆಗೆದ್ಬಿಟ್ಯಾ? ಯಾಕಾದ್ಯಾ? ಯಾಕೆ ಅಂತ ಹೇಳು ಮತ್ತೆ. ಅದನ್ನ ನಾನು ಹೇಳೋಕ್ಕಾಗಲ್ಲ ಚಿಕ್ಕಮ್ಮ. ಇದು ವಿಷಯ ಏನಮ್ಮ? ನನ್ ಮೊಮ್ಮಗ ಬದುಕಿದ್ದಾಗ್ಲೇ ತಾಳಿ ತೆಗೆದ್ಬಿಟ್ಯಾ ಅಂತ ನನ್ ಮೇಲೆ ಕೂಗಾಡ್ತಿದ್ದಲ್ಲ, ಈಗೇನ್ ಹೇಳ್ತೀಯಾ? ಮಾಡಿದ್ರು ಮಾಡ್ದೆ ಹೋದ್ರು ಎಲ್ರ ಕಣ್ಣಿಗೆ ನಾನು ಒಬ್ಳೆ ಕಾಣಿಸೋದು. ಇವಳಿಂದಾಗಿ ಎಂತೆಂತ ಮಾತುಗಳು ಕೇಳ್ಬೇಕಾಗ್ ಬಂದಿದೆ. ಬದುಕಿರುವಾಗ್ಲೇ ನನ್ನ ಮಗ ಕಟ್ಟಿರೋ ತಾಳಿ ತೆಗ್ದಿದ್ದಾಳೆ ಅಂತಂದ್ರೆ ಅವನಿಗೆ ಎಷ್ಟು ಬೆಲೆ ಕೊಡ್ತಾ ಇದ್ದಾಳೆ ಅನ್ನೋದು ಅರ್ಥ ಆಗ್ತಾ ಇಲ್ವಾ? ನನ್ನ ಮಗ ಸತ್ರು ಪರವಾಗಿಲ್ಲ ಅಂತ ತಾನೇ ಹೀಗ್ ಮಾಡಿರೋದು. ಅತ್ತೆ, ಬಾಯಿ ಮುಚ್ಚು, ಮಾತಾಡ್ಬೇಡ. ನೀನ್ ಮಾಡಿರೋ ಹುಚ್ಚು ಕೆಲ್ಸಕ್ಕೆ ಎಲ್ರು ನನಗೆ ಹೇಳ್ತಾ ಇದ್ದಾರೆ. ಜಾನಕಿ, ಹೋಗ್ ತಗೊಂಡ್ ಬಾ. ನಾನು ಆಟೋನಿಗೆ ಕೊಟ್ಟಿರೋ ತಾಳಿ ದೊಡ್ಡಮ್ಮ ಹೇಗ್ ತಗೊಂಡ್ ಬರ್ತಾರೆ? ಮನೇಲಿ ಹೇಗಿರುತ್ತೆ? ಏನಾದ್ರೂ ಬಲವಾದ ಕಾರಣ ಇದ್ದೇ ಇರತ್ತೆ. ಇಲ್ಲ ಅಂದಿದ್ರೆ ಆದ್ಯ ಹೀಗ್ ಮಾಡ್ತಿರ್ಲಿಲ್ಲ.